ಆಗಿ ಮಾತಾಡಿದ್ದಾರೆ. ಏನೇನು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಎಲ್ಲದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾನು ಪೊಲಿಟಿಕಲಿ ಮಾತಾಡೋದಕ್ಕಿಂತ ಈ ಸಾಂಗಿನ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್ ಹೇಳ್ದಂಗೆ ಡೆಬ್ಯೂ ಇತ್ತು, ಹೇಗಿದ್ರು ಒಂದಿಷ್ಟು ವರ್ಕ್ಶಾಪ್ಗಳು ನಡೀತಾ ಇತ್ತು. ಈ ಗ್ಯಾಪಲ್ಲಿ ಈ ಸಾಂಗ್ ಒಂಥರ ರಿಫ್ರೆಶ್ಮೆಂಟ್ ಆಯಿತು ನನಗೆ. ಅದ್ರ ಜೊತೆಗೆ ಟು ಬಿ ಫ್ರ್ಯಾಂಕ್ ಲಿರಿಕ್ಸ್ ಕಲಿಯೋದಕ್ಕೆ ತುಂಬ ಬೇಕಾಯ್ತು ನನಗೆ ಅಷ್ಟು. ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿತ್ತು. ರಾಕೇಶ್ ಅವರ ಒಂದು ವಾಯ್ಸು ನಮಗೆ ಇನ್ನೂ ಒಂದಿಷ್ಟು ಎಕ್ಸ್ಪ್ರೆಷನ್ ಆಟೋಮೆಟಿಕ್ಕಾಗಿ ಆಚೆ ಬರೋದಕ್ಕೆ ಹೆಲ್ಪ್ ಮಾಡ್ತು. ಆ್ಯಂಡ್ ಗೋಪಿ ಸರ್ ಅವರು ಈ ಥರ ಇರಲಿ, ಈ ಥರ ಮಾಡೋಣ. ಆ್ಯಂಡ್ ಏನಂತಾರೆ, ಈ ಸಾಂಗಲ್ಲಿ ಸ್ಮೈಲ್ಗಿಂತ ಅವರು ಹೇಳ್ತಾ ಇದ್ದಂಗೆ ರೇಜ್ ಬೇಕಾಗಿತ್ತು ಅಂತ. ಸೊ ತೇಜಸ್ವಿನಿ ಅವರು, ಅನನ್ಯ ಅವರು ನನಗೆ ತುಂಬ ಹಳೆ ಪರಿಚಯ. ಕಲರ್ಸ್ ಕನ್ನಡ ಅದೊಂದು ನೆಂಟು ಹಂಗೆ ಇತ್ತು. ಜೊತೆಗೆ ತುಂಬ ಟ್ಯಾಲೆಂಟೆಡ್ ಅವರು. ಸೊ ಅವರು ಹೇಗೆ ಸ್ಟೆಪ್ಸ್ಗಳು ಹೇಳ್ಕೊಡ್ತಾ ಇದ್ರು, ಅವ್ರು ಹೇಳ್ಕೊಟ್ಟಿದ್ದನ್ನು ಕಲಿತು ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಸಾಂಗ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಸುವರ್ಣ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ನಗ್ತಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಇಡೀ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ನಟಿ ಹಾಗೆ ನಮ್ಮ ಮಾಧ್ಯಮ ಅನೇಕದ ಸೂಪರ್ ಕಪಲ್ನ ಭಾಗವಾಗಿ ಕೂಡ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ರು. ಅವರಿಂದ 2 ಮಾತುಗಳು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ ಒಂದು ಸಪೋರ್ಟ್ ಮಾಡೋಕ್ಕೆ ಅಂತ. ಮಾಧ್ಯಮ ಅನೇಕ ಅವ್ರದ್ದು ಮತ್ತು ನನ್ನ ಅಸೋಸಿಯೇಷನ್ ಐ ಥಿಂಕ್ ಇವಾಗ ಒಂದು 4 ರಿಂದ 5 ವರ್ಷ ಆಗಿದೆ. ಸೂಪರ್ ಕಪಲ್ ನಮ್ಮ ಸೀರೀಸಿಂದ ಶುರುವಾಗಿದ್ದು. ನಾವು ಈ ರ್ಯಾಪ್ ಸಾಂಗು ಅಷ್ಟೇ, ನಾನು ಅವ್ರು ಏನೇ ಇದ್ರೂ ನಂಗೊಂದು ತಿಳಿಸಿರ್ತಾರೆ ಹೀಗಿದೆ ಅಂತ. ಅರವಿಂದ್ ಸರ್ ನಾವು ಹೀಗೆ ಮಾಡ್ತಿದ್ದೀವಿ ಒಂದು ಸೋಷಿಯಲ್ ಅವೇರ್ನೆಸ್ಗೆ, ನೀವು ಒಂದು ಸಣ್ಣ ಭಾಗ ಆಗ್ಬೋದಾ ಅಂದ ತಕ್ಷಣ ನಾನು ಹ್ಞೂ ಅಂದೆ. ಯಾಕೆಂದರೆ ಈ ಸೋಷಿಯಲ್ ಅವೇರ್ನೆಸ್ ತುಂಬಾ ಒಂದು ಮುಖ್ಯವಾದ ಅಂಶ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು, ಎಲ್ಲರೂ ವೋಟ್ ಮಾಡಿ ಮತ ಚಲಾಯಿಸಿ ನಿಮ್ಮ ಅಧಿಕಾರ ಅಂತ. ಬಟ್ ಒಂದು ಸಾಂಗ್ ಮೂಲಕ ಅಥವಾ ನಾವು ಈಗ ಆರ್ಟಿಸ್ಟ್ ಆಗಿ ನಾವು ತೆರೆ ಮೇಲೆ ಈ ಥರ ಏನಾದರೂ ಒಂದು ತಂದರೆ ಮೋಸ್ಟ್ಲಿ ನಮ್ಮ ಪ್ರಯತ್ನ ಚೂರು ತಲುಪುತ್ತೆ ಅಂತ ಅನ್ಸುತ್ತೆ. ಒಂದು 10 ಜನದಿಂದ ಒಂದು 20 ಜನಕ್ಕೆ ತಲುಪೋದು ಅಂತ ಅನ್ಸುತ್ತೆ. ಆ್ಯಂಡ್ ಇದು ನಮ್ಮ ಅಧಿಕಾರ. ಅವರು ಗೋಪಿ ಸರ್ ಹೇಳಿದಾಗೆ ಎಲ್ಲರೂ ಅವರ ಮತನ ಚಲಾಯಿಸಬೇಕು. ವೀಕೆಂಡ್ ಇದೆ 26th ಅಂತ, ವೆಕೇಶನ್ಗೆ ಅಲ್ಲ. ಸೊ ನಮ್ಮ ಮತಗಳನ್ನ ಚಲಾಯಿಸಿ ಖಂಡಿತವಾಗ್ಲೂ ಒಂದು ಒಳ್ಳೆಯ ಲೀಡರ್ನ ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಒಂದು ಒಳ್ಳೆಯ ಲೀಡರ್ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಮಾಜ ಕಟ್ಬೋದು. ಆ್ಯಂಡ್ ನಾವೆಲ್ಲರೂ ಆಮೇಲೆ ಈಗ ನಮ್ಮ ಅಧಿಕಾರನ ಚಲಾಯಿಸದೆ ಆಮೇಲೆ ಕ್ವೆಶನ್ ಮಾಡಬಾರ್ದು. ಸೊ ನಮ್ಮ ಅಧಿಕಾರ ಚಲಾಯಿಸಿದ ಮೇಲೆ ನಮಗೂ ಕ್ವೆಶನ್ ಮಾಡುವಂಥ ಹಕ್ಕು ಇರುತ್ತೆ. ಆ್ಯಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ವರ್ಷಗಳ ಎಲೆಕ್ಷನ್ಗಳಲ್ಲಿ ನಾವು ಕೇಳಿರೋದು ರೂರಲ್ ಏರಿಯಾಗಳಲ್ಲಿ ವೋಟಿಂಗ್ ಜಾಸ್ತಿ ಆಗಿದೆ, ಅರ್ಬನ್ ಏರಿಯಾಗಳಲ್ಲಿ ಕಮ್ಮಿ ಅಂತ. ಸೊ ಖಂಡಿತವಾಗ್ಲೂ ಈ ಸತಿ ಅಟ್ಲೀಸ್ಟ್ ನಾವು ಅದನ್ನ ಚೇಂಜ್ಗಿಂತ ನಾವದನ್ನ ಅವ್ರ ರೂರಲ್ ಏರಿಯಾನ ನೋಡಿ ಕಲಿಯೋಣ. ಸ್ವಲ್ಪ ನಾವು ವೋಟ್ ಮಾಡೋಣ, ನಮ್ಮ ಪ್ಲೇಸಸ್ ಎಲ್ಲಿ ಇದೆ ಅಲ್ಲಿ ಹೋಗಿ ವೋಟ್ ಹಾಕೋಣ. ನಾನು ಕೊಡಗು ಹೋಗಿ ವೋಟ್ ಹಾಕ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ನಮ್ಮ ಅಧಿಕಾರ. ಎಲ್ಲರೂ ಹೋಗಿ ಮತ ಚಲಾಯಿಸಿ. ಡೆಮೋಕ್ರೆಟಿಕ್ ಇಂಡಿಯಾ ನಾವು ಈ ಸಾಂಗಲ್ಲೇ ಹೇಳ್ತೀವಿ, ಲೆಟ್ಸ್ ಸೆಲೆಬ್ರೇಟ್ ದ ಡೆಮೋಕ್ರಸಿ ಅಂತ. ಸೊ ಲೆಟ್ಸ್ ಆಲ್ ಸೆಲೆಬ್ರೇಟ್ ಡೆಮೋಕ್ರಸಿ ಇನ್ ಅ ರೈಟ್ ವೇ, ಮೇ ದ ರೈಟ್ ಪರ್ಸನ್ ವಿನ್. ಆ್ಯಂಡ್ ಮಾಧ್ಯಮ ಅನೇಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಆಲ್ ದ ಆರ್ಟಿಸ್ಟ್ ನೀವೆಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಸೊ ಇದು ರ್ಯಾಪ್ ಸಾಂಗ್ ನನಗೆ ಫಸ್ಟ್ ಟೈಮ್. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಜಾಬ್. ಗೊತ್ತಿಲ್ಲ, ಒಂದು ಸಣ್ಣದಾಗಿ ಐ ಹ್ಯಾವ್ ಬೀನ್ ಪಾರ್ಟ್ ಆಫ್ ಇಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಅನನ್ಯ ಫಾರ್ ಯುವರ್ ಫಸ್ಟ್ ಕೊರಿಯೋಗ್ರಫಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೋಗಿ ವೋಟ್ ಮಾಡಿ ಆ್ಯಂಡ್ ಮೇ ದ ಬೆಸ್ಟ್ ವಿನ್. ಸೊ ರಾಯಭಾರಿಗಳು ನಾನೊಬ್ಬಳೇ ಅಲ್ಲ, ಇಲ್ಲಿ ಎಲ್ಲರೂ ಆಗಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ಯಾಕಂದರೆ ಅಕ್ಕಪಕ್ಕ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಏನೋ ಅಷ್ಟು ಅನ್ಎಜುಕೇಟೆಡ್ ಆಗಿ ಲೈಕ್ ಏನು ಬಿಡುವ ಆಗತ್ತೆ ಹೋಗೋಣ ಅಂತ ಹೊರಗಡೆ ಹೋಗ್ತಾರೆ. ಸೊ ಅವ್ರಿಗೆ ಎಜುಕೇಟ್ ಮಾಡಿ ನೀವೆಲ್ಲರೂ ರಾಯಭಾರಿಗಳಾಗಿ ಒಂದು ಒಳ್ಳೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಣ ಅಂತ ಈ ಮೂಲಕ ಹೇಳ್ತೀನಿ. ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಸೊ ಆ ಒಂದು ಮಾತು ನಾವು ಇನ್ನೊಬ್ಬರಿಗೆ ಪಾಯಿಂಟ್ ಔಟ್ ಮಾಡೋದು ಬಿಟ್ಟು ನಮ್ಮನ್ನ ಚೇಂಜ್ ಮಾಡಿಕೊಂಡು ನಾವು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅನನ್ಯ ಅಮರ್ ಈಗಾಗಲೇ ಕನ್ನಡದಲ್ಲಿ ಡಾನ್ಸರ್ ಆಗಿ ನಟಿಯಾಗಿ ಗುರುತಿಸ್ಕೊಂಡಿರುವಂಥವ್ರು. ಹಾಗೆ ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ಖುಷಿ ಆಯಿತು. ಮೊದಲನೇದಾಗಿ ಅನೇಕ ಮಾಧ್ಯಮಗೆ ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಆಲ್ಬಮ್ಸ್ ಅಂದರೆ ಸಾಂಗ್ಗಳು ಬರಬೇಕು. ಯಾಕಂದರೆ ಈ ಹಾಡು ಹೆಂಗಿದೆ ಅಂದರೆ
ತಲೆಗೊಡದ್ ಹೇಳಂಗಿದೆ, ಲೈಕ್ ಓಟ್ ಹಾಕ್ಲೇಬೇಕು ಅನ್ನೋ ರೀತಿಲಿ. ಸೊ ನಮ್ಮ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ನಾಯಕರನ್ನ ಚೂಸ್ ಮಾಡ್ಕೊಳ್ಳುವಂತ ಒಂದು ಕರ್ತವ್ಯ ಮತ್ತೆ ಹಕ್ಕು ನಮ್ದಾಗಿದೆ. ಹೇಳ್ತಾರೆ ಒಂದ್ ಓಟ್ ಹಾಕಿ ನಂದೇನಾಗೋದಿದೆ ಬಿಡು, ಟೂರ್ಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಹೋಗ್ತಾರೆ. ಸೊ ಬಟ್ ಹನಿ ಹನಿ ಗುಡಿದ್ರೆ ಹಳ್ಳ ಅನ್ನೋ ತರ. ಸೊ ನಾವೆಲ್ಲ ಸೇರಿ ವೋಟ್ ಮಾಡಿದಾಗಲೇ ಒಂದು ಉತ್ತಮ ಸಮಾಜನ ಕಟ್ಬೋದು, ಒಂದು ಒಳ್ಳೆ ಪ್ರಜೆಯಾಗಿ ಬದುಕ್ಬೋದು. ಅದಷ್ಟಲ್ಲದೆ ನಮ್ಮ ದೇಶದಲ್ಲಿ ಏನು ಅಭಿವೃದ್ಧಿಗಳಿದೆ, ದೌರ್ಬಲ್ಯಗಳಿದೆ, ಸದೃಢತೆ ಎಲ್ಲನೂ ಒಂದು ಒಳ್ಳೆ ರೀತಿಲಿ ಕಟ್ಕೊಂಡು ಉತ್ತಮ ಸಮಾಜ ಕಟ್ಬೋದು. ಸೊ ಹಾಗಾಗಿ ಸಾಂಗ್ ನೋಡಿದ ತಕ್ಷಣನೇ ಒಂದು ರೀಚ್ ಆಗುತ್ತೆ, ಎಲ್ಲ ಒಂದು ಏಜ್ ಕ್ಯಾಟಗರಿಗೆ ಅದು ಅಟ್ರಾಕ್ಟ್ ಮಾಡುತ್ತೆ. ರಾಕೇಶ್ ಅಡ್ಗೆ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಎನರ್ಜಿ ಇದೆ. ಫಸ್ಟ್ ಸಾಂಗ್ ಕೇಳಿದ ತಕ್ಷಣನೇ ನಂಗೆ ಸಖತ್ ಇಂಪ್ರೆಸ್ ಆಯ್ತು, ತುಂಬಾ ಚೆನ್ನಾಗಿ ಆಡಿದ್ರೆ. ಸೊ ನೀವು ಅಷ್ಟೇ, ಎಲ್ಲ ಕೊರಿಯೋಗ್ರಫಿನ ಸೂಪರ್ ಆಗಿ ಮಾಡಿದ್ದೀರಾ. ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ನಿಮ್ಮ ಕೊರಿಯೋಗ್ರಫಿ ನೋಡೇನೆ ಡ್ಯಾನ್ಸ್ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್. ಈ ತರ ಇನ್ನೂ 10 ಹಲವು ಸಾಂಗ್ಗಳು ಬರಲಿ ಅನ್ನೋದು ನನ್ನ ಆಸೆ. ಸೊ ವಂದನೆಗಳು. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ಇನ್ನೂ ನೆನಪಿದೆ, ಪ್ರತಿ ಸರ್ತಿ ಎಲೆಕ್ಷನ್ ಆದಾಗ ನಮ್ಮ ತಂದೆ ತಾಯಿ ವೋಟ್ ಹಾಕಕ್ಕೆ ಹೋಗ್ತಾ ಇದ್ರು. ಅಂದ್ರೆ ನಾವು ಇನ್ನೂ ಎಲಿಜಿಬಲ್ ಆಗಿರ್ಲಿಲ್ಲ ಅವಾಗ. ಅಂಡ್ ಅವರು ಬಂದ ಮೇಲೆ ನಾವು ಆ ಇಂಕನ್ನ ನೋಡೋದು, ನಿಜವಾಗ್ಲೂ ಅಳ್ಸಿದ್ರೆ ಇದು ಹೋಗಲ್ವಾ ಅಂತ ಏನೋ ಒಂದು ಎಕ್ಸೈಟ್ಮೆಂಟ್. ಅವ್ರು ನೋಡಿದಾಗ ಇದು ಹೋಗಲ್ಲ ಬಿಡಿ, ಇನ್ನೊಂದು ತುಂಬಾ ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ರು. ಬಟ್ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು ಆ ಇಂಕ್ ನೋಡೋದಕ್ಕೆ ನಮ್ಮ ತಂದೆ ತಾಯಿ ವೋಟ್ ಹಾಕಿ ಬಂದ್ಮೇಲೆ. ಬಟ್ ಆ ವರ್ಷ ಬಂತು ವೆನ್ ಐ ವಾಸ್ ಆಲ್ಸೋ ಎಲಿಜಿಬಲ್. ಏನೋ ಒಂದು ಎಕ್ಸೈಟ್ಮೆಂಟ್, ಹೋಗ್ತೀನಿ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋತೀನಿ, ವೋಟರ್ ಐ ಡಿ ಮಾಡಿಸಿದ್ದೆ. ಆ್ಯಂಡ್ ಐ ವಾಸ್ ಜಸ್ಟ್ ವೇಟಿಂಗ್ ನಾನು ಯಾವಾಗ ಹೋಗಿ ವೋಟ್ ಹಾಕ್ತೀನಿ ಅಂತ. ಬಟ್ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ರಿಜಿಸ್ಟರ್ ಎಲ್ಲ ಆಯಿತು, ಲೈನಲ್ಲಿ ನಿಂತಿದ್ದೀನಿ, ಟೆನ್ಷನ್ ಶುರು ಆಯಿತು ನನಗೆ. ನಾನು ವೋಟ್ ಹಾಕ್ತಾ ಇದ್ದೀನ, ನಾನು ಯಾರು ವೋಟ್ ಹಾಕಲಿ, ಯಾರಿಗೆ ವೋಟ್ ಹಾಕಬೇಕು ನಾನು ಅಂದರೆ ಎಷ್ಟು ಮಜಾ ಅಂತ ನಾನು ನೋಡ್ತಿದ್ನೋ. ಆದರೆ ಆ ಜವಾಬ್ದಾರಿಗೆ ಎಷ್ಟು ತೂಕ ಇದೆ ಅಂತ ಕ್ಯೂ ಅಲ್ಲಿ ಹೋಗಿ ನಿಂತಾಗ ಗೊತ್ತಾಯಿತು. ಆ್ಯಂಡ್ ಮೊದಲನೇ ಸರ್ತಿ ವೋಟ್ ಹಾಕಿ ಬಂದಮೇಲೂ ನನಗಿನ್ನೂ ನೆನಪಿದೆ, ನಾನು ತುಂಬ ಶಿವರ್ ಆಗ್ತಾ ಇದ್ದೆ. ಏನೋ ಹಾಕಿದ್ದೀನಿ ಆದರೆ ಬಟ್ ಹೋಗ್ತಾ ಹೋಗ್ತಾ ಬೇರೆಯವ್ರ ಎಲ್ಲರೂ ಮಾತಾಡೋದನ್ನ ನೋಡ್ತಾ ಇದ್ದೆ. ಒಂದು ಪಾಯಿಂಟಲ್ಲಿ ನಾನೇ ಎಲಿಜಿಬಲ್ ಆಗಿ ನಾನು ಆಯ್ಕೆ ಮಾಡಬೇಕು ಅಂತ ಬಂದಾಗ, ನನಗೆ ಯಾರು ನಾಯಕ ಆಗಿ ಬರಬೇಕು, ಜವಾಬ್ದಾರಿಗಳನ್ನ ಯಾರು ಚೆನ್ನಾಗಿ ತಗೋತಾರೆ ಅಂತ ಬಂದಾಗ ಆ ಬೆಲೆ ಏನು ಅಂತ ಗೊತ್ತಾಗುತ್ತೆ, ಆ ಒಂದು ವೋಟಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಸೊ ನಾನೇನು ಹೇಳೋದಂತಂದರೆ, ನಾನು ಫಸ್ಟ್ ಎಕ್ಸೈಟ್ಮೆಂಟ್ ಆಗಿ ನೋಡಿದ್ದು ಇವಾಗ ನನ್ನ ದೊಡ್ಡ ಜವಾಬ್ದಾರಿ ಆಗಿದೆ. ನಾವು ವೋಟ್ ಹಾಕಲೇಬೇಕು. ಅದು ಒಂಥರ ಹೋಗಿ ನಿಂತು ಕ್ಯೂಲ್ ಹಾಕಿ ಒತ್ತು ಬಂದ್ಬಿಡೋದಂತಲ್ಲ. ಆ ಒಂದು ದಿನ ನಾವು ಯಾರಿಗೆ ವೋಟ್ ಹಾಕ್ತೀವಿ ಅದು ಎಷ್ಟು ವರ್ಷ ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ವರ್ಷ ಅದರ ಒಂದು ರಿಸಲ್ಟನ್ನು ನಾವೇ ತಗೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ಈ ಪ್ರಾಜೆಕ್ಟ್ಗೂ ಮಾಧ್ಯಮ ಅನೇಕ ಜೊತೆ ನಾನು 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂಥರ ತುಂಬ ಹೆಮ್ಮೆ ಆಗುತ್ತೆ ನನ್ನ ಮಾಧ್ಯಮ ಅನೇಕದ ಒಂದು ಚಿಕ್ಕ ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ. ಆ್ಯಂಕರ್ ಆಗಿ ಮಾಡ್ತಿದ್ದೆ. ಆ್ಯಂಡ್ ಎವ್ರಿ ಟೈಮ್ ಆಫೀಸ್ಗೆ ಹೋದಾಗ್ಲೂ ನನಗೆ ಆ್ಯಸ್ ಯೂಶುವಲ್ ಏನೇ ಮಾಡಿದ್ರು ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅದೇ ಇರುತ್ತೆ. ಬಟ್ ಈ ಕಾಲ್ ಬಂದಾಗ ಸರ್ ಹೇಳಿದ್ರು ಹಿಂಗೆ ಕೊರಿಯೋಗ್ರಫಿ ಮಾಡಬೇಕು ಅಂತ. ಹೇಳ್ಬೇಕಂತಂದರೆ ನಾನು ಡ್ಯಾನ್ಸರು, ನಾನು ಡ್ಯಾನ್ಸನ್ನು ತುಂಬ ಎಂಜಾಯ್ ಮಾಡ್ತೀನಿ. ನಂಗೆ ಡ್ಯಾನ್ಸ್ ಮಾಡೋದಂದರೆ ತುಂಬ ಇಷ್ಟ. ನಾನು ಮೆಟ್ರೋಲ್ ಹೋಗ್ತಿದ್ರು ಯಾವ ಹಾಡು ಕೇಳ್ತಿರ್ತೀನೋ ಅದಕ್ಕೆ ಸ್ಟೆಪ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಎವ್ರಿ ಟೈಮ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಂತಂದರೆ ನನಗೆ ಯಾರೋ ಹೇಳ್ಕೊಡೋರು. ಅದ್ರಲ್ಲಿ ನಾನು ಓಕೆ ಹಿಂಗೆ ಮಾಡಬೇಕು ಅಂತೆಲ್ಲ ಹೇಳಿ ಕಲಿತು ಮಾಡಿಬಿಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ಕ್ಯಾಮ್ರಾ ಹಿಂದೆ ನಿಂತು ಇನ್ನೊಬ್ರಿಗೆ ನಾನು ಹೇಳಬೇಕಿತ್ತು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೇನೆ ಮಾಧ್ಯಮ ಅನೇಕಾಗೆ ಥ್ಯಾಂಕ್ ಯು ಹೇಳಬೇಕು. ನಾನು ಯಾವಾಗಲೂ ಒಂದು ಕನಸಿರುತ್ತೆ, ಇದು ನಾನು ಎಷ್ಟು ದೊಡ್ಡ ಕನಸಾಗಿತ್ತು ನನಗೆ ಗೊತ್ತಿರಲಿಲ್ಲ. ಬಟ್ ಕ್ಯಾಮ್ರಾ ಹಿಂದೆ ನಿಂತು ಒಬ್ಬರಿಗೆ ಹಿಂಗೆ ಸ್ಟೆಪ್ ಮಾಡಬೇಕು, ಓಕೆ ಫ್ರೇಮ್ ಹಿಂಗಿರುತ್ತೆ, ನೀವು ಇಲ್ಲಿಂದ ಬರ್ತೀರಾ, ಹೀಗೆ ನಿಂತಿರ್ತೀರಾ, ಆ ಹೇಳೋ ಒಂದು ಖುಷಿನೇ ಬೇರೆ. ಹೇಳ್ಬೇಕಂತಂದರೆ ಇಡೀ ದಿನ ನನ್ನ ಕಾಲು ನಡುತ್ತಿತ್ತು. ಇವತ್ತಿಗೂ ನೆನೆಸ್ಕೊಂಡ್ರೆ ಆ ದಿನ ಹೆಂಗೆ ಕಳೀತು ಅನ್ನೋದೇ ನೆನಪಿಲ್ಲ ನನಗೆ. ಆದರೆ ಈಗ ಪ್ರಾಜೆಕ್ಟ್ ಆಲ್ರೆಡಿ ನಿಮ್ಮ ಮುಂದೆ ಇದೆ, ನೀವು ನೋಡಿದ್ದೀರಾ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ರ್ಯಾಪ್ ಸಾಂಗಿಂದ ಎಂಥ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಂತಂದರೆ, ಪ್ರತಿ ಎಲೆಕ್ಷನಲ್ಲೂ ನೀವು ಈ ಸಾಂಗ್ನ ಕೇಳ್ಬೋದು. ಎಷ್ಟೇ ಎಲೆಕ್ಷನ್ಸ್ ಬಂದರೂ ಈ ಸಾಂಗು ಅದಕ್ಕೆ ರಿಲೇಟಬಲ್ ಆಗಿರುತ್ತೆ. ಈ ವರ್ಷಕ್ಕೆ ಅಂತಲೇ ಮಾಡಿರೋದಂತ ಅಲ್ಲ ಇದು. ಪ್ರತಿ ಎಲೆಕ್ಷನ್ಗೂ ನೀವು ಇದನ್ನು ಕೇಳಿಸ್ಕೊಂಡು ಹೋಗಿ ನಿಮ್ಮ ಮತನ ಚಲಾಯಿಸಬೇಕು. ನಮ್ಮ ಮಾಧ್ಯಮ ಅನೇಕ ಟೀಮ್, ಅರವಿಂದ್ ಸರ್ ಹಾಗೆ ಹನುಮಾನ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಇನಿಷಿಯೇಟಿವ್ ತೊಗೊಂಡು ಆಗ್ಲೇ ಅವ್ರು ಆಲ್ರೆಡಿ ಗೆದ್ದಾಗಿದೆ. ಹಾಗೆ ನಮ್ಮ ರಾಜ್ ಗೋಪಿ ಸರ್, ನನಗೆ ಅವ್ರು ಆ್ಯಕ್ಚುಲಿ ಹಿ ವಾಸ್ ಅ ವೆರಿ ಗ್ರೇಟ್ ಸಪೋರ್ಟ್ ದಟ್ ಡೇ.
ಅವ್ರು ಬಂದು ಹೇಳ್ತಿದ್ರು, ಅನನ್ಯ ಇಷ್ಟು ಬಾಕಿ ಇದೆ, ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತೆಲ್ಲ ಕೇಳ್ತಿದ್ರು. ಬಟ್ ಹಿ ವಾಸ್ ಅ ವೆರಿ ಗ್ರೇಟ್ ಸಪೋರ್ಟ್. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ದ ಮ್ಯೂಸಿಕ್ ಟೀಮ್. ಕಾರ್ತಿಕ್ ಶರ್ಮಾ ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಒಳ್ಳೆ ಕಂಪೋಸಿಷನ್ಗೆ. ಆ್ಯಂಡ್ ಆಲ್ಸೋ ರಾಕೇಶ್ ಅವರ ನಾವು ರೇಜ್ ಪರ್ಫಾರ್ಮೆನ್ಸ್ನ ಥಿಯೇಟರಲ್ಲಿ ನೋಡಿದ್ದೀವಿ, ಅವ್ರ ಆ್ಯಕ್ಟಿಂಗ್ ಮೂಲಕ. ಬಟ್ ಅವ್ರ ವಾಯ್ಸ್ ಮೂಲಕ ಆ ರೇಜ್ನ ಸರ್ ಹೇಳ್ದಂಗೆ ಈ ಸಾಂಗಿಗೆ ತಂದಿದ್ದಾರೆ. ಆ್ಯಂಡ್ ಐಶ್ವರ್ಯ ರಂಗರಾಜನ್ ಆಲ್ಸೋ, ಅವ್ರ ಎಲ್ಲ ಸಾಂಗ್ಸು ಸೂಪರ್ ಹಿಟ್ಟು. ಆ್ಯಂಡ್ ಈ ರ್ಯಾಪ್ ಸಾಂಗು ಕೂಡ ಸೂಪರ್ ಹಿಟ್. ಆ್ಯಂಡ್ ಟು ಆಲ್ ದ ಪರ್ಫಾರ್ಮರ್ಸ್ ಇನ್ ದ ವಿಡಿಯೋ, ಸ್ಮೈಲ್ ಗುರು ರಕ್ಷಿತ್ ಅವರು ಅವತ್ತು ಸ್ಮೈಲ್ ಮಾಡಿದ್ರು ಸಹ ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಅಂತ ಬಂದ ತಕ್ಷಣ ರೇಜ್ ಗುರು ಆಗ್ಬಿಟ್ಟಿದ್ರು. ಸೊ ಒಂದು ಒಳ್ಳೆ ರೇಜಲ್ಲಿ ಹಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತೇಜಸ್ವಿನಿ, ನಾವು ಅವ್ರ ಬಗ್ಗೆ ಏನೋ ಹೇಳೋದು ಬೇಡ, ನಾವೀಗ ಆಲ್ರೆಡಿ ಅವ್ರನ್ನ ಬಿಗ್ ಸ್ಕ್ರೀನ್ಸಲ್ಲಿ ನೋಡ್ತಾ ಇದ್ದೀವಿ. ಶಿ ಲುಕ್ಸ್ ವೆರಿ ವಂಡರ್ಫುಲ್ ಆನ್ ದ ಸ್ಕ್ರೀನ್. ಹಾಗೆ ನಮ್ಮ ರ್ಯಾಪ್ ಸಾಂಗಲ್ಲೂ ಹಾಗೆ ಕಾಣಿಸಿದ್ದಾರೆ. ಆ್ಯಂಡ್ ಎವ್ರಿ ಟೈಮ್ ನಾವು ಅವ್ರನ್ನ ಏನೇ ಕೇಳಿದ್ರು ಅವರು ಎರಡನೇ ಸರ್ತಿ ಯೋಚನೆ ಮಾಡಿದ್ರೆ ಶಿ ಸೇಸ್ ಎಸ್ ಆ್ಯಂಡ್ ಶಿ ವಿನ್ಸ್ ದೇರ್ ಆಲ್ರೆಡಿ. ಆ್ಯಂಡ್ ಅಭಯ್ ಆ್ಯಂಡ್ ಬೃಂದಾ ಅವರಿಬ್ಬರು ಇವತ್ತು ನಮ್ಮ ಜೊತೆ ಪ್ರೆಸ್ ಮೀಟಲ್ಲಿ ಜಾಯ್ನ್ ಆಗೋಕ್ಕಾಗಲಿಲ್ಲ. ಬಟ್ ಅವರೂ ದೇ ಆರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನಾನು ಪರ್ಸ್ನಲ್ ಆಗಿ ನೋಡಿದ್ದೀನಿ ಕೂಡ ಅವ್ರ ಬೇರೆ ಪರ್ಫಾರ್ಮೆನ್ಸಸ್ನ. ಆ್ಯಂಡ್ ಈ ರ್ಯಾಪ್ ಸಾಂಗಲ್ಲೂ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ನಮ್ಮ ಟೀಮಿಗೆ ಥ್ಯಾಂಕ್ ಯು ಹೇಳಬೇಕು, ಗಿರೀಶ್ ಸರ್ಗೆ, ಆರ್ ಕ್ಯಾಮ್ರಾ ಪರ್ಸನ್. ಹಿ ಹಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ತುಂಬಾ ಸಪೋರ್ಟಿವ್ ಸರ್. ಮಾತ್ರ ಒಂಚೂರು ಟೆನ್ಷನ್ ಮಾಡ್ಕೊಳ್ದೆ ಪೇಷನ್ಸಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಎವ್ರಿಬಡಿ, ಸುವರ್ಣ ಮ್ಯಾಮಿಗೆ ಥ್ಯಾಂಕ್ ಯು ಹೇಳಬೇಕು. ಅವ್ರು ಹೆಂಗೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಅವ್ರೊಬ್ರಿಗೆ ಅರ್ಥ ಆಗಬೇಕು. ಅದು ಎಲ್ಲ ಕೆಲಸ ಆದಮೇಲೆ ನಮಗೆ ಗೊತ್ತಾಗುತ್ತೋ ಇದೆಲ್ಲ ಮ್ಯಾನೇಜ್ ಆಗಿತ್ತು ಆಲ್ರೆಡಿ ಅಂತ. ಸೊ ಶಿ ಈಸ್ ಅ ವಂಡರ್ಫುಲ್ ಕೋಆರ್ಡಿನೇಟರ್. ಆ್ಯಂಡ್ ಚಂದ್ರು ಸರ್ ಆಲ್ಸೋ. ಆ್ಯಂಡ್ ನಮ್ಮ ಪ್ರತಿಯೊಬ್ಬರು ಹೇಳ್ದಂಗೆ ಮಾಧ್ಯಮಾನಿಕ ಟೀಮ್ನ ಭಾಗ ಆಗಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಸರ್ ಅವರು ಹೇಳ್ತಿದ್ರು ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿತ್ತು ಕೆಲಸ ಮಾಡೋದಕ್ಕೆ ಅಂತ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಟು ಮೀ ಎವ್ರಿ ಡೇ. ನಾನು ಎವ್ರಿ ಡೇ ಆಫೀಸ್ಗೆ ಹೋದಾಗ, ಯಾವುದೇ ಶೂಟ್ಗೆ ಹೋದಾಗ್ಲೂ ಐ ಫೀಲ್ ವೆರಿ ಹ್ಯಾಪಿ ಕೆಲಸ ಮಾಡಿ ಮನೆಗೆ ಬಂದಮೇಲೆ. ಬಿಟ್ಟರೆ ಹಿಂಗೆ ಮಾತಾಡ್ತಿರ್ತೀನಿ, ಮೈಕ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈಗೇನು ಇಲ್ಲ, ನಿಮ್ಮ ಕೆಲಸ ಇಷ್ಟೇ, ರ್ಯಾಪ್ ಸಾಂಗ್ ನೋಡಿ ಶೇರ್ ಮಾಡಿ ಎಲ್ರಿಗೂ. ಅಂದರೆ ಇದರಲ್ಲಿರೋ ಮೆಸೇಜ್ ಎಲ್ರಿಗೂ ತಲುಪಬೇಕು. ಯಾಕಂದರೆ ಸಾಂಗಲ್ಲಿರೋ ಪ್ರತಿಯೊಂದು ಪದದಲ್ಲೂ ಒಂದು ಅರ್ಥ ಇದೆ. ಹೋಗ್ತಾ ಹೋಗ್ತಾ ಇದ್ರ ನಿಮ್ಗೆ ಹೆಂಗೆ ಸಿಗುತ್ತೆ ಅಂತಂದರೆ ಐ ಆಮ್ ಶ್ಯೂರ್ ನೀವು ಇದನ್ನು ಗುನುಗ್ತಾನೆ ಇರ್ತೀರಾ. ಓಟ್ ಹಾಕಿ ಅಂತ. ಹಾಗೆ ಸ್ಟೆಪ್ಸ್ ಸ್ವಲ್ಪ ಕಲ್ತ್ಬಿಡಿ, ತುಂಬ ಈಸಿಯಾಗಿ ಹಾಕಿದ್ದೀನಿ. ಯಾಕಂದರೆ ಐ ವಾಂಟೆಡ್, ಅಂದರೆ ಇದು ಯಾರೇ ಈ ಸಾಂಗ್ ನೋಡಿದ್ರು ಈ ಸ್ಟೆಪ್ ನಾನು ಮಾಡ್ಬೋದಪ್ಪ ಅಂತ ಅನ್ನಿಸ್ಬೇಕು ಅವ್ರಿಗೆ. ಹಾಗೆಯೇ ನಾನು ಹೆಂಗೆ ಎಲ್ಲೇ ಹೇಗೆ ಹಾಡು ಕೇಳ್ತಿದ್ರು ಕುಣಿತಾ ಇರ್ತೀನಿ, ನೀವು ಎಲ್ಲರೂ ಈ ರ್ಯಾಪ್ ಸಾಂಗ್ ಕೇಳ್ತಿದ್ದಂಗೆ ಕುಣಿತಾ ಇರಬೇಕು. ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ನಾಟ್ ಜಸ್ಟ್ ದಿಸ್ ಎಲೆಕ್ಷನ್, ಎವ್ರಿ ಎಲೆಕ್ಷನ್ ನೀವು ಈ ಸಾಂಗ್ನ ಕೇಳ್ಬೋದು, ಎಲ್ರಿಗೂ ಹೇಳಬಹುದು ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮ ಮತ ಚಲಾಯಿಸೋದನ್ನು ಮರಿಬೇಡಿ. ಡೇಟ್ಸ್ ಎಲ್ಲ ಗೊತ್ತಿದೆ ಅನ್ಸುತ್ತೆ ಅಲ್ವಾ, ಯಾವತ್ತು ಎಲೆಕ್ಷನ್ ಇರೋದು ಅಂತ. 26ನೇ ತಾರೀಕು ಹಾಗೆ ಮೇ 7ನೇ ತಾರೀಕು ಕೂಡ ಇದೆ. ಎಲ್ರಿಗೂ ತಿಳಿಸಿ ಈ ಒಂದು ಜವಾಬ್ದಾರಿನ ನಾವು ನಿಷ್ಠೆಯಿಂದ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಂಗಲ್ಲಿ ಇರೋ ಲೈನ್ ಹಾಗೆ, ವೋಟೇ ನಮ್ಮ ವಾಯ್ಸು, ವೋಟೇ ನಮ್ಮ ಪವರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನನ್ಯ. ರ್ಯಾಪ್ ಸಾಂಗ್ ಅಂದ ಕೂಡಲೇ ಒಂದು ಯೂತ್ಫುಲ್ನೆಸ್, ಅಂದರೆ ಈ ಹಾಡಿಗೆ ಅಂದರೆ ಎಲೆಕ್ಷನ್ ಬಗ್ಗೆ ಒಂದು ಹಾಡು ಮಾಡಬೇಕು ಅಂತ ಹೊರಟ ತಕ್ಷಣ ಎಲ್ಲ ವಿಧಾನದ, ಅಂದರೆ ಎಲ್ಲ ಏನೋ ಸಬ್ಜೆಕ್ಟಿವ್ ಆಗಿ ಅಥವಾ ಎಲ್ಲ ವಿಧಾನದಲ್ಲೂ ಆಲ್ರೆಡಿ ಬಂದ್ಬಿಟ್ಟಿದೆ. ಸೊ ರ್ಯಾಪ್ ಇಟ್ಕೊಂಡು ಮಾಡಿದಾಗ ನಾವು ಅನ್ಕೋತಿರೋ ಟಾರ್ಗೆಟ್ ರೀಚ್ ಆಗ್ತೀವಿ. ಅಂದರೆ ನಮ್ಮ ಟಾರ್ಗೆಟ್ ಏನು, ಯೂತ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಸೊ ಯೂತು ದೇಶ ಕಟ್ಟೋ ಒಂದು ಪ್ರಯತ್ನದಲ್ಲಿ ಅಥವಾ ಒಂದು ದೇಶದ ಜವಾಬ್ದಾರಿಯನ್ನು ಹೊತ್ತರೆ ಖಂಡಿತವಾಗ್ಲೂ ಅದು 100% ಸಾಕಾರ ಆಗತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಯೂತ್ನ ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ರ್ಯಾಪ್ ಫಾರ್ಮೆಟ್ನ, ಅಂದರೆ ರ್ಯಾಪ್ ಮ್ಯೂಸಿಕ್ನ ಚೂಸ್ ಮಾಡ್ಕೊಂಡ್ವಿ. ಎರಡನೇದಾಗಿ ಈ ನಮ್ಮ ಹಾಡಲ್ಲಿ ಕೆಲವೊಂದು ಪದಗಳನ್ನ ಪ್ರಜಾಪ್ರಭುತ್ವದಿಂದ ಯೂಸ್ ಮಾಡ್ಕೊಂಡು, ಅಂದರೆ ಬಳಸ್ಕೊಂಡಿದ್ವಿ. ಪ್ರಜಾಪ್ರಭುತ್ವದಲ್ಲಿರುವಂತಹ ಒಂದೆರಡು ಪದಗಳನ್ನು ಬಳಸ್ಕೊಂಡಿರೋ ಕಾರಣದಿಂದ ಇದು ರ್ಯಾಪ್ಗೊಂದು ನ್ಯಾಯ ಒದಗಿಸ್ದಂಗೆ ಆಗತ್ತೆ. ಆ ಪದಗಳು ಈಗಾಗಲೇ ನೀವು ಹಾಡು ಕೇಳಿದ್ದೀರಾ. ಸೊ ಆ ಉದ್ದೇಶದಿಂದಲೂ ಕೂಡ ನಾವು ಒಂದು, ಅಂದರೆ ಈ ವಿಧಾನವನ್ನು ಚೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಈ ಹಾಡಿನ ಮೂಲ ಉದ್ದೇಶ ಯೂತ್ನ ಎನ್ಕರೇಜ್ ಮಾಡೋದು. ಅವರು ಅಂದರೆ ಎಲ್ಲ ಯುವಜನತೆ ಜವಾಬ್ದಾರಿಯಿಂದ ತಮ್ಮ ಮತಗಳನ್ನು ಚಲಾಯಿಸಿದರೆ ದೇಶದ ಜವಾಬ್ದಾರಿಯನ್ನು ತಾವು ಹೊರ್ತಾ ಇದ್ದೀವಿ ಅನ್ನೋವಂಥ ಒಂದು ಇಂಟೆನ್ಷನ್ ಅವ್ರಿಗೆ ಬರಲಿ. ಅಂದರೆ ಜಸ್ಟ್ ಟು ಇನ್ಸ್ಪೈರ್ ದ ಯೂತ್ ದಟ್ ನಮ್ಮ ದೇಶದಲ್ಲಿ ನಾವು, ಅಥವಾ ನಮ್ಮ ದೇಶದ ನಿರ್ಮಾಣ ಕಾರ್ಯದಲ್ಲಿ ನಾವು ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದೀವಿ. ಅಂದರೆ ವೋಟ್ ಹಾಕೋದು
ಬರೀ ಅದೇ ಹೇಳ್ತಾರಲ್ಲ ಸರ್, ಓಟ್ ಹಾಕೋದು ನಿಮ್ಮ ಹಕ್ಕು, ಅದು ಹಕ್ಕಲ್ಲ, ಅಧಿಕಾರ. ಅದು ಆ ಅಧಿಕಾರನ ಎಲ್ಲರೂ ಚಲಾಯಿಸಬೇಕು. ಆಗ ದೇಶ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ ಅಥವಾ ಮುಂದುವರಿಯುತ್ತೆ. ಅದಕ್ಕೆ ಸಹಕಾರಿಯಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಜವಾಬ್ದಾರಿ ಬರುತ್ತೆ ಅಂತ ಈ ಹಾಡಿನ ಮುಖಾಂತರ ಹೇಳ್ತಾ ಇದ್ದೀವಿ. ಆಮೇಲೆ ಈ ಹಾಡಿನ ಕಾನ್ಸೆಪ್ಟ್ನ ರೆಡಿ ಮಾಡಿಕೊಂಡು ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಕಾರ್ತಿಕ್ ಶರ್ಮಾ ಅವ್ರನ್ನ ಅಪ್ರೋಚ್ ಆಗಿದ ತಕ್ಷಣ ಅವರು ಸಿಕ್ಕಾಪಟ್ಟೆ ಖುಷಿಪಟ್ಟರು. ಸರ್ ಭಾಳ ಚೆನ್ನಾಗಿದೆ ಅಂತೇಳಿ ತುಂಬ ಉಲ್ಲಾಸದಿಂದ ಏನೋ ಸಡಗರದಿಂದ ಈ ಹಾಡನ್ನ ಮಾಡಿಕೊಟ್ರು. ಅದೇ ರೀತಿ ಈ ಹಾಡಲ್ಲಿ ರಾಕೇಶ್ ಸರು ಆ ಹಾಡಿಗೆ ಬೇಕಿದ್ದಂಥ ರೇಜ್, ಪವರ್, ಆಮೇಲೆ ಅದಕ್ಕೆ ಬೇಕಿದ್ದಂಥ ಎನರ್ಜಿ, ಪ್ರೈಡ್ನೆಲ್ಲ ತುಂಬಿಕೊಟ್ರು. ಅವ್ರ ಕಂಠ ಸಿರಿಯಲ್ಲಿ ಅಂದರೆ ಈಗ ಹಾಡು ಕೇಳಿರೋದ್ರಿಂದ ನಿಮಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಎನರ್ಜಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅದಕ್ಕೊಂದು ಎಮೋಷನ್ ಕೊಟ್ಟಂಥವರು ಐಶ್ವರ್ಯ ರಂಗರಾಜನ್ ಅವರು. ಸೊ ಇವತ್ತು ಅಂದರೆ ಆಕೆಯವರು ಬರಲಿಕ್ಕೆ ಆಗಲಿಲ್ಲ, ಬಟ್ ಅವರು ಕೂಡ ತುಂಬ ಲವಲವಿಕೆಯಿಂದ ಖುಷಿಯಿಂದನೇ ಒಪ್ಕೊಂಡು ಮಾಡಿದಂಥದ್ದು. ಇನ್ನು ಈ ಸಾಂಗ್ನ ಕೊರಿಯೋಗ್ರಫಿ ಮಾಡಿದ್ದು ಅನನ್ಯ ಅಮರ್ ಅವರು. ಅವ್ರದ್ದು ಮಾಧ್ಯಮಾನೇಕ ಸಂಸ್ಥೆಯಲ್ಲಿ ಒಂದಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಮೀನ್ ವೇಲ್ ಅವರ ಕೋರ್ ಪ್ಯಾಷನ್ ಆಗಿದ್ದು ಸಾಂಗ್ ಕೊರಿಯೋಗ್ರಫಿ, ಅಂದರೆ ಡ್ಯಾನ್ಸ್ ಅವರ ಪ್ಯಾಷನ್. ಸೊ ಅವರ ಮೊದಲ ಸಾಂಗ್ ಕೊರಿಯೋಗ್ರಫಿ ಇದಾಗಿದೆ. ಥ್ಯಾಂಕ್ ಯು ಅನನ್ಯ ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಮ್ಯೂಸಿಕ್ ಸೈಡಲ್ಲಿ ಅವ್ರ ಜೊತೆಲಿ ಬಂದಂಥ ಅದೇ ಅಂದರೆ ಅವರ ಸಹಪಾಠಿಯನ್ನು ಹೇಳಬೇಕು. ಅವರ ಸಹಭಾಗಿತ್ವ ತಗೊಂಡಂಥ ಸ್ಮೈಲ್ ಗುರು ರಕ್ಷಿತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರಷ್ಟೇ ಎನರ್ಜಿನ ಕೊಟ್ಟು ಸಾಂಗಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಸೇಮ್ ವೇಟೇಜಲ್ಲಿ ತೇಜಸ್ವಿನಿ ಶರ್ಮಾ ಅವರಾಗಲಿ, ಆಮೇಲೆ ನೀತು ಮೇಡಮ್ನ ಹೋಗಿ ಕೇಳಿದ ತಕ್ಷಣ ನಾನು ಮಾಡ್ತೀನಿ ನಮ್ಮ ಹಾಡಿನ ಕೇಳಿದ ತಕ್ಷಣನೇ ಅವರು ಸಿಕ್ಕಾಪಟ್ಟೆ ಥ್ರಿಲ್ ಆದರು. ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ, ಅಂದರೆ ಯಾವುದೇ ಎರಡನೇ ಥಾಟ್ ತೊಗೊಳ್ದೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಮೇಡಮ್. ಆಮೇಲೆ ರಾಕೇಶ್ ಸರ್ದು ಅಲ್ಟಿಮೇಟ್ ಎನರ್ಜಿ, ಇದು ನಮ್ಮ ಭಾರತ ಅಂದ ಕೂಡಲೇ ಒಂದು ಫ್ಲೋ ಆಗುತ್ತೆ, ಒಂದು ಕರೆಂಟ್ ಬರುತ್ತೆ, ಅದನ್ನು ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ನಮ್ಮ ಅಂದರೆ ಇಡೀ ತಂಡಕ್ಕೆ ಸಂಪೂರ್ಣ ಸಹಕಾರ ನೀಡಿದ ನಮ್ಮ ನಿರ್ಮಾಪಕರು ನನ್ನ ಧನ್ಯವಾದ. ಅನು ಮ್ಯಾಮ್ ಆ್ಯಂಡ್ ಅರವಿಂದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ಇನ್ನು ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಧನ್ಯವಾದ ಗೋಪಿ ಅವ್ರಿಗೆ. ರ್ಯಾಪ್ ಸಾಂಗ್ ಅಂದ ತಕ್ಷಣ ಯೂತ್ಫುಲ್ ಆಗಿರಬೇಕು, ಅದು ತುಂಬ ರೆಲೆವೆಂಟ್ ಅನ್ಸುತ್ತೆ ಇಲ್ಲಿ. ಯಾಕಂದರೆ ತುಂಬ ಜನ ಮೊದಲನೇ ಬಾರಿ ವೋಟ್ ಹಾಕೋಕ್ಕೆ ಬರ್ತಾರೆ, ಅವ್ರಿಗೆ ಅಟ್ರಾಕ್ಟ್ ಆಗ್ಬೋದು. ಮತ್ತು ಇವಾಗ ಹಾಡುಗಳು ತುಂಬ ಬರ್ತಾ ಇದ್ದಾವೆ, ಸಾಹಿತ್ಯಗಳು ತುಂಬ ಇದೆ. ಆದರೆ ಇನ್ಫಾರ್ಮೇಟಿವ್ ಆಗಿ ಎಜುಕೇಟಿವ್ ಆಗಿರೋವಂಥ ಸಾಹಿತ್ಯ ಬಂದಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನಾನು ಒಂದು ಭಾಗಿಯಾಗಿರೋದು ನನಗೆ ತುಂಬ ಹೆಮ್ಮೆ ಇದೆ. ಮತ್ತು ಡ್ಯಾನ್ಸರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಜನ ಆ್ಯಕ್ಟರ್ಸ್, ನೀತು ಅವರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಇದು ನಮಗೇನೋ ಸಣ್ಣ ವಿಷಯ ಅನ್ಬೋದು, ಬಟ್ ಇದರ ಇಂಪಾರ್ಟೆನ್ಸ್ ಖಂಡಿತ ಎಲ್ಲರಿಗೂ ಗೊತ್ತು. ಆದಷ್ಟು ಆ ಇಂಪಾರ್ಟೆನ್ಸ್ ಅರ್ಥ ಆಗಬೇಕು ವೋಟ್ ಹಾಕೋದು. ಆ್ಯಂಡ್ ಕೊನೆಯದಾಗಿ ಮಾಧ್ಯಮ ಅನೇಕ ತಂಡ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷ್ನಲ್ ಆ್ಯಂಡ್ ಕ್ರಿಯೇಟಿವ್ ತಂಡ. ನನಗೆ ಆ ತಂಡದಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಇದೆ. ಇದಕ್ಕೆ ಮುಂಚೆನೂ ನಾನೊಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಇಡೀ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಫ್ರಮ್ ಮೈ ಹಾರ್ಟ್. ಥ್ಯಾಂಕ್ ಯು.